a proud farming community in the heart of Western Australia. But here in the wheatbelt, a threat like no other is on the rise. Hordes of emus have made themselves unwelcome guests and are destroying acres of arable land, forcing the farmers to appeal to Parliament. Minister of Defence George Pearce has taken quick action and is deploying soldiers from all over Australia with one goal in mind: the extermination of 20,000 of these birds. Godspeed to these brave men. ಎಲ್ಲರಿಗೂ ನಮಸ್ಕಾರ. 1932ರಲ್ಲಿ ಆಸ್ಟ್ರೇಲಿಯಾ ದೇಶವು ಒಂದು ವಿಭಿನ್ನ ಮತ್ತು ವಿಚಿತ್ರವಾದ ಯುದ್ಧಕ್ಕೆ ಸಜ್ಜಾಗುತ್ತದೆ. ಅದು ಯಾವುದೇ ದೇಶದ ವಿರುದ್ಧ ಆಗಲಿ ಅಥವಾ ಮನುಷ್ಯರ ವಿರುದ್ಧವಾಗಲಿ ಯುದ್ಧ ಮಾಡಲು ಹೊರಟಿರಲಿಲ್ಲ. ಬದಲಿಗೆ ಈಮು ಎನ್ನುವ ಪಕ್ಷಿಯ ವಿರುದ್ಧ ಯುದ್ಧ ಮಾಡಲು ಆಸ್ಟ್ರೇಲಿಯಾ ದೇಶವು ಹೊರಟಿತ್ತು. ಆದರೆ ಈ ಪಕ್ಷಿಯ ವಿರುದ್ಧ ಯುದ್ಧ ಮಾಡಲು ಏನು ಕಾರಣ? ಇದರ ಬಗ್ಗೆ ನಿಮಗೆ ಬಹುಶಃ ತಿಳಿದಿರುವುದಿಲ್ಲ. ನೀವು ಎಷ್ಟೋ ಯುದ್ಧವನ್ನು ನೋಡಿರುತ್ತೀರಾ, ಆದರೆ ಇದು ಅತ್ಯಂತ ವಿಭಿನ್ನವಾದ ಯುದ್ಧ. ಈ ಘನಘೋರ ಯುದ್ಧದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಆಲ್ಗೆ ಸೆಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಏನಾದ್ರೂ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ಫ್ರೆಂಡ್ಸ್. ವರ್ಲ್ಡ್ ವಾರ್ ಯುದ್ಧ ಮುಗಿಸಿ ಯುರೋಪ್ ನಿಂದ ಆಸ್ಟ್ರೇಲಿಯಾಗೆ ಬಂದಿದ್ದ ಸೈನಿಕರ ದಂಡು ತಮ್ಮ ಜೀವನಕ್ಕಾಗಿ ಸರ್ಕಾರದ ಬಳಿ ಸಹಾಯದ ಮೊರೆ ಹೋಗುತ್ತಾರೆ. ಅನಂತರ ಅಲ್ಲಿನ ಸರ್ಕಾರವು ಎಲ್ಲ ಸೈನಿಕರಿಗಾಗಿ ಆಸ್ಟ್ರೇಲಿಯಾದ ಜಮೀನುಗಳನ್ನು ಖರೀದಿ ಮಾಡಿತ್ತು. ಏಕೆಂದರೆ ಸೈನಿಕರು ಹಸುಕರು ವ್ಯವಸಾಯವನ್ನು ಮಾಡುತ್ತಾರೆಂದು ಅಲ್ಲಿನ ಸರ್ಕಾರವು ಯೋಜನೆ ಹಾಕಿತ್ತು. ಆದರೆ ಹೆಚ್ಚು ಸೈನಿಕರು ಇದ್ದ ಕಾರಣ ಅವರಿಗೆ ಒಳ್ಳೆ ಜಾಗದಲ್ಲಿ ಭೂಮಿ ಸಿಗಲಿಲ್ಲ. ಅದಕ್ಕೆ ಆಸ್ಟ್ರೇಲಿಯಾದ ಕೊನೆಯ ಜಾಗದಲ್ಲಿ ಭೂಮಿಯನ್ನು ನೀಡಲಾಗುತ್ತದೆ. ಅದರ ಜೊತೆಗೆ ಒಂದು ತೊಂದರೆಯೂ ಕೂಡ ಆಗ ಸೃಷ್ಟಿಯಾಗಿತ್ತು. 1929ರಲ್ಲಿ ಇಡೀ ವಿಶ್ವವು ದ ಗ್ರೇಟ್ ಡಿಪ್ರೆಷನ್ಗೆ ಒಳಗಾಗಿತ್ತು. ಅಂದರೆ ಮಾರ್ಕೆಟ್ನ ವಸ್ತುಗಳ ಬೆಲೆಯು ಅತಿ ಕಡಿಮೆ ಮತ್ತು ಅದನ್ನು ತಯಾರಿಕೆಯ ಸಂಖ್ಯೆಯೂ ಕೂಡ ಕಡಿಮೆಯಾಗಿತ್ತು. ಇದು ಎಲ್ಲ ದೇಶಕ್ಕೆ ಅತ್ಯಂತ ಪರಿಣಾಮವನ್ನು ಬೀರುತ್ತಿತ್ತು. ಹಾಗೂ ಆಸ್ಟ್ರೇಲಿಯಾ ದೇಶಕ್ಕೂ ಈ ಘಟನೆ ಸಂಭವಿಸಿತು. ಇದರಿಂದ ಅಲ್ಲಿನ ವ್ಯಾಪಾರಗಳು ಹಾಗೂ ಕೆಲಸಗಳು ಬಂದಾಗಲು ತೊಡಗುತ್ತದೆ. ಅದಕ್ಕೆ ಸರ್ಕಾರವು ಒಂದು ಉಪಾಯ ಮಾಡಿತು. ಆಸ್ಟ್ರೇಲಿಯಾದ ರೈತರು ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದರು. ಸರ್ಕಾರವು ಅವರಿಗೆ ಸಬ್ಸಿಡಿ ಕೊಡುತ್ತೇವೆ, ಹೆಚ್ಚಾಗಿ ಗೋಧಿಯನ್ನು ಬೆಳೆಯಲು ನೆರವು ನೀಡುತ್ತೇವೆ ಎಂದು ತಿಳಿಸಿತ್ತು. ಆದರೆ ಅಲ್ಲಿನ ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತರಲು ಆಗಲಿಲ್ಲ. ಈ ಹಣದ ಸಮಸ್ಯೆ ಒಂದು ಕಡೆ ನಡೆಯುತ್ತಿತ್ತು. ಅದರ ಜೊತೆಗೆ ಸೈನಿಕರು ಎಂದಿಗೂ ಸಹ ಕನಸಿನಲ್ಲೂ ಯೋಚಿಸದ ಅಪಾಯಕಾರಿ ಯುದ್ಧಕ್ಕೆ ಮುನ್ಸೂಚನೆಯಾಗುತ್ತಿತ್ತು. ಅದು ಈಮು ಪಕ್ಷಿಯ ಯುದ್ಧ ಆಗಿತ್ತು. ಈ ಈಮು ಪಕ್ಷಿ ಒಂದು ವಿಶೇಷವಾದ ಪಕ್ಷಿ. ಇದು 6 ಅಡಿಗಳಷ್ಟು ಉದ್ದ ಬೆಳೆಯಬಹುದು. ಈ ಪಕ್ಷಿ ವಿಶ್ವದ 2ನೇ ಅತ್ಯಂತ ಎತ್ತರವಾದ ಪಕ್ಷಿ. ಮೊದಲನೆಯ ಎತ್ತರವಾದ ಪಕ್ಷಿ ಆಸ್ಟ್ರಿಚ್. ಇದರ ಕುಟುಂಬಕ್ಕೆ ಸೇರಿದ ಪಕ್ಷಿಯೇ ಈಮು ಪಕ್ಷಿ. ಈ ಈಮು ಗಂಟೆಗೆ 50 ಕಿಲೋಮೀಟರ್ ಓಡಬಲ್ಲದು. ಇದಕ್ಕೆ ಫ್ಲೈಟ್ಲೆಸ್ ಬರ್ಡ್ ಎಂದು ಕರೆಯುತ್ತಾರೆ. ಇದು ಮನುಷ್ಯನಿಗಿಂತ ಹೆಚ್ಚು ಪಟ್ಟು ವೇಗವಾಗಿ ಓಡುತ್ತದೆ. ಈಮು ಪಕ್ಷಿ ಹೆಚ್ಚಾಗಿ ಹುಲ್ಲು ಹಣ್ಣುಗಳನ್ನು ತಿನ್ನುತ್ತದೆ. ಇದು ಸಸ್ಯಾಹಾರಿ ಆಗಿರುತ್ತದೆ. ಅದರ ಜೊತೆಗೆ ಇದಕ್ಕೆ ಇಷ್ಟವಾದ ಆಹಾರವೇನೆಂದರೆ ಅದು ಗೋಧಿ. ಈ ಪಕ್ಷಿಯು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಆಗ ಸೈನಿಕರು ಆಸ್ಟ್ರೇಲಿಯಾದಲ್ಲಿ ಗೋಧಿಯನ್ನು ಬೆಳೆಯುತ್ತಿದ್ದರು. ಆದರೆ ಅದಕ್ಕೆ ಅಲ್ಲಿನ ಸರ್ಕಾರವು ಗೋಧಿಯ ಬೆಳೆಗೆ ಸರಿಯಾದ ಬೆಲೆಯನ್ನು ಕೊಡುತ್ತಿರಲಿಲ್ಲ. ಇದರಿಂದ ರೈತರು ಬೇಸರಗೊಂಡು ಗೋಧಿಯನ್ನು ಬೆಳೆಯುವುದನ್ನು ನಿಲ್ಲಿಸುತ್ತಾರೆ. ಜೊತೆಗೆ ಬೆಳೆದ ಗೋಧಿಯನ್ನು ಮಾರುವುದನ್ನು ನಿಲ್ಲಿಸುತ್ತಾರೆ. ಇದರಿಂದ ಗೋಧಿಗೆಲ್ಲ ಹುಳವು ಹಿಡಿಯುತ್ತದೆ. ಅದೇ ಸಮಯಕ್ಕೆ ಆಸ್ಟ್ರೇಲಿಯಾದ ಕೋಸ್ಟ್ ಪ್ರದೇಶಕ್ಕೆ ಈಮು ಪಕ್ಷಿಯು ವಲಸೆ ಬರುತ್ತದೆ. ಆ ಪಕ್ಷಿಗಳಿಗೆ ಸೈನಿಕರು ಬೆಳೆದಿದ್ದ ಗೋಧಿಯ ಜಮೀನು ಕಾಣುತ್ತದೆ. ಸುಮಾರು 20,000 ಈಮು ಪಕ್ಷಿಗಳು ಈ ಜಮೀನನ್ನು ಆವರಿಸಿಕೊಂಡವು. ಎಲ್ಲಾ ಬೆಳೆಗಳನ್ನು ತಿನ್ನುತ್ತದೆ. ಈಮು ಪಕ್ಷಿಯು ಸುಮಾರು ಒಂದು ದಿನಕ್ಕೆ 2 ಕೆಜಿ ಗೋಧಿಯನ್ನು ಸುಲಭವಾಗಿ ತಿನ್ನುತ್ತದೆ. ಒಮ್ಮೆ ಯೋಚಿಸಿ, 20,000 ಈಮು ಪಕ್ಷಿಗಳು ಆಗ ಒಂದು ದಿನಕ್ಕೆ 25 ಎಕರೆ ಗೋಧಿಯನ್ನು ತಿಂದಿತ್ತು. ಒಂದು ವಾರ ಹೇಗೋ ಅಲ್ಲಿನ ರೈತರು ಪಕ್ಷಿಯ ವಿರುದ್ಧ ಹೋರಾಡಲು ಪ್ರಯತ್ನಿಸುತ್ತಾರೆ. ಆದರೆ ಆ ಪಕ್ಷಿಯು ಒಂದು ಜಮೀನಿನಿಂದ ಇನ್ನೊಂದು ಜಮೀನುಗಳಿಗೆ ಹೋಗುತ್ತಿದ್ದವು. ಅಲ್ಲಿಯವರೆಗೂ ಒಂದು ವಾರದ ಮಟ್ಟದಲ್ಲಿ 300ರಿಂದ 350 ಎಕರೆ ಗೋಧಿಯನ್ನು ತಿಂದಿತ್ತು. ಈ ವಿಷಯ ತುಂಬಾ ಗಂಭೀರವಾಗಲು ತೊಡಗಿತು. ಈ ಸಮಸ್ಯೆಗೆ ಅಲ್ಲಿನ ಸರ್ಕಾರವು ಒಂದು ಪರಿಹಾರವನ್ನು ತೆಗೆದುಕೊಂಡಿತ್ತು. ಅದುವೇ ಮಿಲಿಟರಿ ಆಪರೇಷನ್. ಆಸ್ಟ್ರೇಲಿಯಾದ ಸರ್ಕಾರವು ಆಸ್ಟ್ರೇಲಿಯಾದ ಸೈನ್ಯಗಳಿಗೆ ಈಮು ಪಕ್ಷಿಗಳ ವಿರುದ್ಧ ಒಂದು ಆಪರೇಷನ್ ಶುರು ಮಾಡಬೇಕು ಎಂದು ಯೋಚಿಸಿತು. ಅದನ್ನು ಕಾರ್ಯರೂಪಕ್ಕೆ ತಂದಿತ್ತು. ಇದು ಒಂದು ವಿಚಿತ್ರವಾದ ಮತ್ತು ವಿಭಿನ್ನವಾದ ಆಪರೇಷನ್
ವೀರನಾಗಿತ್ತು. ಅದಕ್ಕೆ ಅಲ್ಲಿನ ಪತ್ರಿಕೆಗಳು ದಿ ಗ್ರೇಟ್ ಈಮು ವಾರ್ ಎನ್ನುವ ಹೆಸರನ್ನು ಇಡಲಾಯಿತು. ಆಗ ತಾನೇ ವರ್ಲ್ಡ್ ವಾರ್ ಮುಗಿಸಿ ಬಂದಿದ್ದ ಸೈನಿಕರೆಲ್ಲರೂ ಈಮು ಪಕ್ಷಿಯನ್ನು ಸುಲಭವಾಗಿ ಸೋಲಿಸುತ್ತೇವೆ ಎಂದು ಉತ್ಸಾಹದಲ್ಲೇನೋ ಇದ್ದರು. ಅದಕ್ಕೆ ಸರ್ಕಾರವು ಮಿಷಿನ್ ಗನ್ ಹಾಗೂ ಆಯುಧಗಳನ್ನು ನೀಡಿ ಈಮು ಪಕ್ಷಿಗಳಿದ್ದ ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ ಕಳಿಸುತ್ತಾರೆ. ಆರಂಭದಲ್ಲಿ ಸೈನಿಕರು ಸುಲಭವಾಗಿ ಈ ಯುದ್ಧವನ್ನು ಗೆಲ್ಲಬಹುದು ಎಂದು ಅಂದುಕೊಂಡಿದ್ದರು. ಇನ್ನೇನು ಈ ಆಪರೇಷನ್ ಶುರುವಾಗಬೇಕು ಎನ್ನುವ ಸಮಯದಲ್ಲಿ ವಿಪರೀತ ಮಳೆ ಶುರುವಾಯಿತು. ಇದರಿಂದ ಈಮು ಪಕ್ಷಿಗಳು ಎಲ್ಲಾ ಪ್ರದೇಶವನ್ನು ಆಕ್ರಮಿಸಿತು. ಇದು ಸೈನಿಕರಿಗೆ ಇನ್ನೂ ಹೆಚ್ಚು ತಲೆನೋವಿನ ಕೆಲಸವಾಗಿ ಪರಿಣಾಮವಾಯಿತು. ಈ ಘಟನೆ ಎಲ್ಲವನ್ನು ನೋಡಿ ಮಳೆಯ ಕಾರಣದಿಂದ ಯುದ್ಧವನ್ನು 1 ತಿಂಗಳು ಮುಂದೆ ಹಾಕಲಾಯಿತು. 2 ನವೆಂಬರ್ 1932 ದಿನದಂದು ಸೈನಿಕರಿಗೆ ಒಂದು ವಿಷಯ ತಿಳಿಯುತ್ತದೆ. ಅದು ಕ್ಯಾಂಪಸ್ ಗ್ರಾಮದಲ್ಲಿ ಗುಂಪಾದ ಈಮುಗಳು ಇವೆ ಎಂದು ತಿಳಿಯುತ್ತದೆ. ಸೈನಿಕರು ಅಲ್ಲಿಗೆ ಹೋಗುವ ಅಷ್ಟರಲ್ಲಿ ಅಲ್ಲಿನ ಜನರು ಈಮು ಪಕ್ಷಿಗಳನ್ನು ಒಂದು ಕಡೆ ಸೇರಿಸಲು ಬಲೆಯನ್ನು ಹಾಕಿದ್ದರು. ಇದು ಯಾವುದೇ ಪರಿಣಾಮವನ್ನು ಬೀರಲಿಲ್ಲ. ಬದಲಿಗೆ ಇನ್ನೂ ತಲೆನೋವಿನ ಕೆಲಸವಾಗಿ ಮಾರ್ಪಾಡಾಯಿತು. ಈಮು ಪಕ್ಷಿಗಳ ಕಾಲುಗಳು ತುಂಬಾ ಗಟ್ಟಿಯಾಗಿರುತ್ತದೆ. ಇದರಿಂದ ಅವುಗಳು ತಪ್ಪಿಸಿಕೊಳ್ಳಲು ಹೊರಟಾಗ ಸೈನಿಕರು ತಂದಿದ್ದ ಗನ್ಗಳಿಂದ ಹಾನಿ ಮಾಡುವರು. ಇದರಿಂದ 5 ರಿಂದ 7 ಈಮು ಪಕ್ಷಿಗಳು ಸಾವನ್ನಪ್ಪಿತು. ಇನ್ನು ಉಳಿದ ಪಕ್ಷಿಗಳು ಮಿಂಚಿನ ವೇಗದಲ್ಲಿ ಜಮೀನಿನ ಒಳಗೆ ಸೇರಿಕೊಂಡವು. ಮೊದಲನೇ ಪ್ರಯತ್ನ ಸಂಪೂರ್ಣವಾಗಿ ವಿಫಲವಾಯಿತು. ಇವೆಲ್ಲವೂ ಆದ ಬಳಿಕ ಸೈನಿಕರು ಜಮೀನಿನ ಒಳಗೆ ಬಚ್ಚಿಟ್ಟುಕೊಂಡು ದಾಳಿಯನ್ನು ಮಾಡಬೇಕೆಂದು ನಿರ್ಧರಿಸಿದರು. ಈ ಪಕ್ಷಿ ಹತ್ತಿರ ಬಂದ ತಕ್ಷಣ ಸಾಯಿಸಬೇಕೆಂದು ಪ್ರಯತ್ನ ಮಾಡುತ್ತಾರೆ. ಈ ಸಮಯದಲ್ಲಿ ಸುಮಾರು 1000 ಈಮುಗಳು ಅಲ್ಲಿಗೆ ಬರುತ್ತದೆ. ಅದು ಬಚ್ಚಿಟ್ಟಿಕೊಂಡಿದ್ದ ಸೈನಿಕರ ಬಳಿಗೆ ಬಂದಾಗ ಫೈರ್ ಮಾಡಲಾಗುತ್ತದೆ. ಈ ಬಾರಿಯೂ ಕೂಡ ಸೈನಿಕರ ಅದೃಷ್ಟವು ಕೆಟ್ಟಿತ್ತು. ಈ ಬಾರಿ 24 ಈಮು ಪಕ್ಷಿಗಳನ್ನು ಸಾಯಿಸಲಾಯಿತು. ಅದರ ಜೊತೆಗೆ ಮಿಷಿನ್ ಗನ್ ಜಾಮ್ ಆಗಿತ್ತು. ಮಿಷಿನ್ ಗನ್ ಅನ್ನು ಸರಿ ಮಾಡುವ ಮೊದಲೇ ಎಲ್ಲಾ ಈಮು ಪಕ್ಷಿಗಳು ತಪ್ಪಿಸಿಕೊಂಡವು. 2ನೇ ಪ್ರಯತ್ನವು ವಿಫಲಗೊಂಡಿತ್ತು. 3ನೇ ಯುದ್ಧಕ್ಕಾಗಿ ಎಲ್ಲಾ ಸೈನಿಕರು ಕ್ಯಾಂಪನ್ ಗ್ರಾಮದಿಂದ ದಕ್ಷಿಣ ಆಸ್ಟ್ರೇಲಿಯಾದ ಕಡೆಗೆ ಹೊರಟರು. ಅಲ್ಲಿ ಹೆಚ್ಚಿನ ಈಮು ಪಕ್ಷಿಗಳ ಗುಂಪು ಸಿಗುತ್ತದೆ ಎಂದು ಸೈನಿಕರಿಗೆ ಯುದ್ಧದಲ್ಲಿ ಯಶಸ್ಸು ಸಿಗಬೇಕಾದರೆ ಇಲ್ಲೇ ಸಿಗುತ್ತದೆ ಎಂದು ಎಲ್ಲರೂ ಅಲ್ಲಿಗೆ ಹೊರಟರು. ಆಗ ಅಲ್ಲಿನ ಪಕ್ಷಿಗಳನ್ನು ಗಮನಿಸಿದ ಸೈನಿಕರು ವಿಶೇಷ ವಿಷಯವನ್ನು ನೋಡಿದರು. ಬೇರೆ ಬೇರೆ ಗುಂಪಿನ ಈಮು ಪಕ್ಷಿಗಳಿಗೆ ಒಂದು ಲೀಡರ್ ಈಮು ಪಕ್ಷಿ ಇತ್ತು. ಅದು ಇತರ ಪಕ್ಷಿಗಳ ರಕ್ಷಣೆ ಕಾರ್ಯವನ್ನು ನೋಡಿಕೊಳ್ಳುತ್ತಿತ್ತು. ಎಲ್ಲಾ ಈಮು ಪಕ್ಷಿಗಳು ಗೋಧಿಯನ್ನು ತಿನ್ನುತ್ತಿತ್ತು. ಆದರೆ ಲೀಡರ್ ಆಗಿದ್ದ ಈಮು ಪಕ್ಷಿಯು ಎಲ್ಲವನ್ನೂ ಹಾಗೂ ಮುಂದೆ ಬರುವ ಕಷ್ಟದ ಬಗ್ಗೆ ನೋಡಿಕೊಳ್ಳುತ್ತಿತ್ತು. ಸೈನಿಕರ ಹೆಜ್ಜೆಯ ಶಬ್ದ ಕೇಳಿದ ತಕ್ಷಣ ಲೀಡರ್ ಈಮು ಪಕ್ಷಿಯು ಎಲ್ಲಾ ಈಮು ಪಕ್ಷಿಗಳನ್ನು ಅಲ್ಲಿಂದ ಕರೆದುಕೊಂಡು ಜಮೀನಿನ ಒಳಗೆ ಹೋಗಲು ಸೂಚಿಸುತ್ತಿತ್ತು. ಯುದ್ಧವು ದಿನೇ ದಿನೇ ಕಠಿಣವಾಗಲು ಶುರುವಾಯಿತು. ಒಂದು ಸಾಮಾನ್ಯ ಯುದ್ಧದಲ್ಲಿ ಸೈನಿಕರಿಗೆ ಸೋಲುತ್ತದೆ ಎಂದು ತಿಳಿದರೆ ಅವರು ಸ್ಟ್ರಾಟಜಿಯನ್ನು ಬದಲಾಯಿಸಿಕೊಳ್ಳುತ್ತಾರೆ. ಅದೇ ರೀತಿ ಈ ಈಮು ಯುದ್ಧದಲ್ಲಿ ಬದಲಾಯಿಸಲಾಗುತ್ತದೆ. ಒಂದು ದೊಡ್ಡ ಮಿಷಿನ್ ಗನ್ ಅನ್ನು ಟ್ರಕ್ ಗೆ ಇನ್ಸ್ಟಾಲ್ ಮಾಡಿ ಎಲ್ಲಾ ಓಡುವ ಪಕ್ಷಿಗಳನ್ನು ಸುಲಭವಾಗಿ ಕೊಲ್ಲಬಹುದು ಎಂದು ನಿರ್ಧಾರ ಮಾಡಿಕೊಂಡರು. ಅವರು ಹೇಗೆ ಅಂದುಕೊಂಡಿದ್ದರೋ ಅದು ನಿಜವಾದ ಯುದ್ಧದಲ್ಲಿ ಸಂಭವಿಸಬಹುದಿತ್ತೇನೋ. ಆದರೆ ಈ ಈಮು ಪಕ್ಷಿ ತುಂಬಾ ಬುದ್ಧಿವಂತ ಜೀವಿಯಾಗಿತ್ತು. ಟ್ರಕ್ ರಫ್ ಫೀಲ್ಡ್ ನ ಮಧ್ಯದ ರಸ್ತೆಯಲ್ಲಿ ಇಳಿದಾಗ ಗಾಡಿಯಲ್ಲಿದ್ದ ಮಿಷಿನ್ ಗನ್ ಆಪರೇಟರ್ ಓಡುತ್ತಿದ್ದ ಈಮು ಪಕ್ಷಿಗಳಿಗೆ ಗುರಿ ಇಡಲು ತುಂಬಾ ಕಷ್ಟವಾಗಲು ಶುರುವಾಯಿತು. ಎಷ್ಟೋ ರೌಂಡ್ ಫೈರ್ ಆದ ಮೇಲೆ ಸರಿಯಾದ ಗುರಿಯನ್ನು ಇಡಲು ಪ್ರಾರಂಭವಾಯಿತು. ಈ ಸ್ಟ್ರಾಟಜಿ ಉಪಯೋಗವಾಗಲು ಸಾಬೀತಾಗುತ್ತಿತ್ತು. ಆದರೆ ಮಧ್ಯ ರಸ್ತೆಯಲ್ಲಿ ಚಲಿಸುತ್ತಿದ್ದ ಗಾಡಿಗೆ ಓಡುತ್ತಿದ್ದ ಈಮು ಪಕ್ಷಿಯು ಚಕ್ರಕ್ಕೆ ಸಿಲುಕಿ ಗಾಡಿಯು ಹಳ್ಳದಲ್ಲಿ ಬಿದ್ದು ಕ್ರಾಶ್ ಆಗಿ ಹೋಗುತ್ತದೆ. ಈ ಪ್ರಯತ್ನದಲ್ಲಿ 2500 ರೌಂಡ್ ಫೈರ್ ಆಗಿತ್ತು. ಅದರಲ್ಲಿ 200 ಈಮು ಪಕ್ಷಿಗಳನ್ನು ಸಾಯಿಸಲಾಯಿತು. ಈ ಸ್ಟ್ರಾಟಜಿ ಕೂಡ ಫೇಲ್ ಆಗಿ ಹೋಯಿತು. ಇವೆಲ್ಲ ಆದ ಬಳಿಕ ಈ ಆಪರೇಷನ್ ಅನ್ನು ಕೆಲ ದಿನಗಳ ಕಾಲ ನಿಲ್ಲಿಸಲಾಯಿತು. ಕೆಲವು ದಿನಗಳು ಕಳೆದ ನಂತರ ಆಪರೇಷನ್ ಅನ್ನು ಮರುಶುರು ಮಾಡಲಾಗುತ್ತದೆ. ಈ ಬಾರಿಯ ಪ್ರಯತ್ನದಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಂಡುಕೊಂಡಿತ್ತು. 1000 ಈಮುಗಳನ್ನು ಸಾಯಿಸಲಾಯಿತು. ಜೊತೆಗೆ 10,000 ರೌಂಡ್ ಫೈರ್ ಆಗಿತ್ತು. ಆಗ ಯೋಚಿಸಿ, ಒಂದು ಈಮು ಪಕ್ಷಿಯನ್ನು ಕೊಲ್ಲಲು 10 ಬುಲೆಟ್ ಅನ್ನು ಬಳಸಲಾಯಿತು. ಈ ವಿಷಯವು ಆಸ್ಟ್ರೇಲಿಯಾದ ಪಾರ್ಲಿಮೆಂಟ್ ಗೆ ಹೋಗಿ ಚರ್ಚೆ ಮಾಡಲಾಯಿತು. ಆಗ ಅಲ್ಲಿನ ಸಚಿವರು ಗೋಲ್ಡನ್ ಮೆಡಲ್ ಏನಾದರೂ ಕೊಡುವುದಾದರೆ ಅದು ಸೈನಿಕರಿಗಲ್ಲ, ಅದರ ಬದಲಿಗೆ ಅವರು ಫೈರ್ ಮಾಡಿ ಬುಲೆಟ್ ಗಳಿಂದ ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಂಡ ಈಮು ಪಕ್ಷಿಗಳಿಗೆ ಮೆಡಲ್ ಅನ್ನು ಕೊಡಬೇಕೆಂದು ಚರ್ಚೆ ಆಗಿತ್ತು. ಈ ಯುದ್ಧದ ಘಟನೆಯ ಸಮಯದಲ್ಲಿ ಎಷ್ಟೋ ಹಣವನ್ನು ಖರ್ಚು ಮಾಡಿದ ಮೇಲೂ 20,000 ಈಮು ಪಕ್ಷಿಗಳಲ್ಲಿ 1000 ಪಕ್ಷಿಯನ್ನು ಸಾಯಿಸಲಾಯಿತು. ಈ ಯುದ್ಧದ ಆಪರೇಷನ್ ಗಾಗಿ $10,000 ಹಣವನ್ನು ಖರ್ಚು ಮಾಡಲಾಯಿತು. ಅದು ಈಗಿನ ಸಮಯಕ್ಕೆ ಅಂದಾಜು $1,00,000 ಆಗುತ್ತದೆ. ಅಲ್ಲಿಗೆ ದಿ ಗ್ರೇಟ್ ವಾರ್ ಆಫ್ ಈಮು ಪಕ್ಷಿಯ ಆಪರೇಷನ್ ಅನ್ನು ನಿಲ್ಲಿಸಲಾಯಿತು. ಈಮು ಪಕ್ಷಿಗಳು ಈ ಯುದ್ಧವನ್ನೇನೋ ಗೆದ್ದವು. ಆದರೆ ಸಮಯವು ಕಳೆದ ನಂತರ ಈ ಸಮಸ್ಯೆ ಮರುಕಳಿಸಿತು. ಇದರಿಂದ ರೈತರಿಗೆ ಭಾರಿ ನಷ್ಟ ಉಂಟಾಗುತ್ತದೆ. ಆಸ್ಟ್ರೇಲಿಯಾದ ಸರ್ಕಾರವು ಈ ಬಾರಿ ಅಲ್ಲಿನ ರೈತರ ಬಳಿ ಗನ್ನುಗಳನ್ನು ಕೊಟ್ಟು ಈಮು ಪಕ್ಷಿಗಳನ್ನು ಸಾಯಿಸಿದವರಿಗೆ ಹಣವನ್ನು ನೀಡಲಾಗುತ್ತದೆ ಎಂದು ಜಾರಿಗೆ ಹೊರಡಿಸಿತು. ಈಮು ಪಕ್ಷಿಗಳನ್ನು ಕೊಲ್ಲಲು ನಿಲ್ಲಿಸಿ ಎಂದು ಪ್ರತಿಭಟನೆ ಮಾಡಿದ ನಂತರ ಇದನ್ನು
ನಿಲ್ಲಿಸಲಾಗುತ್ತದೆ. ಇವತ್ತಿನ ಸಮಯದಲ್ಲಿ ಆಸ್ಟ್ರೇಲಿಯಾದಲ್ಲಿ 6ರಿಂದ 7 ಲಕ್ಷ ಈಮು ಪಕ್ಷಿಗಳನ್ನು ನಾವು ಕಾಣಬಹುದು. ಈಗ ಅಲ್ಲಿನ ರೈತರು ಕಾಡು ಪ್ರಾಣಿಗಳು ಹಾಗೂ ಈಮು ಪಕ್ಷಿಗಳಿಂದ ತಪ್ಪಿಸಿಕೊಳ್ಳಲು ತಂತಿಯ ಬೇಲಿಯನ್ನು ಹಾಕಲಾಗುತ್ತದೆ. ಈ ಭಯಾನಕ ಯುದ್ಧ ಇಂದಿಗೂ ಸಹ ಇತಿಹಾಸವಾಗಿ ಉಳಿದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಿಷ್ಟು ಈಮು ಪಕ್ಷಿಯ ಯುದ್ಧವಾಗಿತ್ತು. ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದ ವಿಷಯವೇನೆಂದು ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಂದು ಹೇಳುತ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.